ಮಸ್ಕಿ ಮುಂದುವರೆದ ಅಂಗನವಾಡಿ ನೌಕರರಿಂದ ಹೋರಾಟ ಅನಿರ್ದಿಷ್ಟ ಧರಣಿ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ನೌಕರರು ಮಸ್ಕಿ ತಾಲೂಕಿನ ಮೆದಕಿನಾಳ ವಲಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ನೌಕರರು, ಶಿಕ್ಷಕರು, ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುನಂದಾ ಅವರೊಂದಿಗೆ ಹೋರಾಟದಲ್ಲಿ ಪ್ರಾರಂಭಗೊಂಡು ಹೋರಾಟ ನಡೆಸಿದರು. ಸರ್ಕಾರ ಇವತ್ತು ಬಜೆಟ್ ಮಂಡನೆ ಕುರಿತು ಅಂಗನವಾಡಿ ನೌಕರರಿಗೆ ಸರ್ಕಾರ ಭರವಸೆ ನೀಡಿದಂತೆ ವೇತನ ಹೆಚ್ಚಳ 36,000 ಜಾರಿ ಮಾಡಬೇಕು, ಗ್ರಾಚ್ಯುಯಿಟಿ ಜಾರಿ ಮಾಡಿ ಹಣ ಬಿಡುಗಡೆ ಮಾಡಬೇಕು, ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಜಾರಿ ಮಾಡಬೇಕು, ನಿವೃತ್ತ ಅಂಗನವಾಡಿ ನೌಕರರಿಗೆ 10,000 ಪಿಂಚಣಿ ಜಾರಿ ಮಾಡಬೇಕು, ಮಿನಿ ಅಂಗನವಾಡಿ ಕೇಂದ್ರಗಳನ್ನಾಗಿ ಜಾರಿಗೊಳಿಸಬೇಕು ಎಂದು ಹೋರಾಟ ನಡೆಸಿದರು. ಮುದಕಿನಾಳ ವಲಯದ ಅಂಗನವಾಡಿ ಶಿಕ್ಷಕರಾದ ಬಸಮ್ಮ ಬೈಲಗುಡ್ಡ, ಲಲಿತಾ ಸಾಲಿಮ ಟಂತ್ರಗಂಗೆ, ಭಾರತಿ ಕಂಠಮ್ಮ, ಮರಿಯಮ್ಮ, ಶಿವಗಂಗಮ್ಮ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವೇರ್ಪಾಕ್ಷಯ್ಯ ಸ್ವಾಮಿ, ಸಾಲಿಮಠ್, NKS TV4 ನ್ಯೂಸ್, ರಾಯಚೂರು. ಮಸ್ಕಿ ತಾಲೂಕಿನ ರಾಯಚೂರು ಜಿಲ್ಲೆಯ ಅಂಗನವಾಡಿ ಶಿಕ್ಷಕರಾದ ಹೋರಾಟವನ್ನು ಮಾಡುವ ನಿಮಿತ್ತ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಗಳು ಅಂಗನವಾಡಿ ನೌಕರರಿಗೆ ಸರ್ಕಾರ ಭರವಸೆ ನೀಡಿದಂತೆ ವೇತನ ಹೆಚ್ಚಳ ಹಾಗೂ ಕನಿಷ್ಠ ವೇತನ 36,000 ಜಾರಿ ಮಾಡಲು, ಗ್ರಾಚ್ಯುಯಿಟಿ ಜಾರಿ ಮಾಡಿ ಹಣ ಬಿಡುಗಡೆ ಮಾಡಲು, ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಜಾರಿ ಮಾಡಲು, ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಪೂರ್ಣ ಕೇಂದ್ರಗಳನ್ನಾಗಿ ಪರಿವರ್ತಿಸಲು, ಅಂಗನವಾಡಿ ನೌಕರರಿಗೆ 10,000 ರೂಪಾಯಿ ಪಿಂಚಣಿ ಹಾಜರಿ ಮಾಡಲು ಒತ್ತಾಯಿಸಿ ಅಂಗನವಾಡಿ ನೌಕರರಿಂದ ಹಗಲು ರಾತ್ರಿ ನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಲಾಗಿದೆ. ಸಿಐಟಿಯು ಜಿಂದಾಬಾದ್.